ಸ್ನೇಹಿತರೆ ನಮಸ್ಕಾರ. ಎಲ್ಲ ಯೋಜನೆಗಳಲ್ಲಿ ಒಂದು ಪುರುಷರಿಗೆ ಆ ಯೋಜನೆ ಸೀಮಿತ ಆಗಿರುತ್ತೆ ಅಥವಾ ಹೆಚ್ಚಾನೆಚ್ಚು ಯೋಜನೆಗಳು ಮಹಿಳೆಯರಿಗೆ ಇರ್ತವೆ. ಆದ್ರೆ ಈ ಯೋಜನೆಯಲ್ಲಿ ಒಂದೇ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಗೆ ಇಬ್ಬರಿಗೂ ಕೂಡ ಈ ಯೋಜನೆ ಲಭ್ಯವಿದೆ. ಹಾಗಾದ್ರೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಪುರುಷರಿಗೆ 3,000, ಮಹಿಳೆಯರಿಗೆ 3,000, ಅಂದ್ರೆ ಗಂಡನಿಗೆ 3,000, ಹೆಂಡತಿಗೆ 3,000, ಒಟ್ಟಿಗೆ 6,000 ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬಹುದು. ಇದೇನು ಪ್ರತಿ ತಿಂಗಳು ಜಮಾ ಮಾಡ್ಲಿಕ್ಕೆ ಸರ್ಕಾರದ ಬಳಿ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳಬಹುದು. ಇದು ಖಂಡಿತವಾಗ್ಲೂ ನಿಜವಾದ ಮಾಹಿತಿ. ಹಾಗಾದ್ರೆ ಬನ್ನಿ, ಈ ಯೋಜನೆ ಯಾವುದು, 6,000 ದುಡ್ಡನ್ನ ನಾವು ಪಡ್ಕೊಳ್ಳಿಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು, ಏನ್ ಅರ್ಹತೆಯನ್ನ ಹೊಂದಿರಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ಪ್ರಜೆಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಇದು. ಸೊ ಹೀಗಾಗಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈ ಯೋಜನೆಯನ್ನ ಲಾಭ ಪಡಲಿಕ್ಕೆ ನೀವು ಹಿಂದೆ ಅಪ್ಲಿಕೇಶನ್ ಹಾಕಬಹುದು ಅಥವಾ ನಾಳೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ ಬನ್ನಿ, ಮೊದಲು ಈ ಯೋಜನೆ ಯಾವುದು, ಇದಕ್ಕೆ ನೀವು ಎಲಿಜಿಬಿಲಿಟಿ ಏನೇನು ಇರಬೇಕು, ಯಾರು ಇದಕ್ಕೆ ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಯೋಜನೆಗೆ ತರಕಾರಿ ಮಾರುವವರು, ಸಾಮಾನ್ಯವಾಗಿ ಈಗ ತರಕಾರಿ ಮಾರ್ತಾ ಇರ್ತೀರಿ ನೀವು ಪೇಟೆಗಳಲ್ಲಿ, ಅಂತವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು, ನೀವು ಯಾವುದೇ ಒಂದು ವ್ಯಾಪಾರ ಮಾಡಲಿ, ಹಣ್ಣು ವ್ಯಾಪಾರ ಮಾಡಿ ಅಥವಾ ಕಟಿಂಗ್ ಶಾಪ್ ಇಡಿ, ಸೊ ಯಾವುದೇ ಯೋಜನೆ ಯಾವುದೇ ನೀವು ವ್ಯಾಪಾರಗಳನ್ನ ಮಾಡ್ಕೊಳ್ತಾ ಇದ್ರೆ ಸೊ ಅದ್ರ ಅಪ್ಲಿಕೇಶನ್ ಹಾಕಬಹುದು. ಗಾರೆ ಕೆಲಸ ಮಾಡುವವರು ಕೂಡ, ರಿಕ್ಷಾ ಚಾಲಕರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಂತೆ. ಕೂಲಿ ಮತ್ತು ಕೃಷಿ ಕಾರ್ಮಿಕರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಾಗಿ ಇತರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅಂದ್ರೆ ಶ್ರೀಮಂತರಲ್ಲ, ಬಡವರು, ಒಟ್ಟಾರೆಯಾಗಿ ಇನ್ನೊಬ್ಬರ ಕೈ ತೆಳಗೆ ಕೆಲಸ ಮಾಡಿ ಅಥವಾ ನೀವೇ ಸ್ವಂತ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ವಯಸ್ಸಿನ ಮಿತಿ ಇದಕ್ಕೆ 18ರಿಂದ 40 ವರ್ಷದ ಒಳಗಿರ್ತಕ್ಕಂಥವರು ಅಪ್ಲಿಕೇಶನ್ ಹಾಕಬಹುದು. 18 ವರ್ಷ ತುಂಬಿರಬೇಕು, ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ. 40 ವರ್ಷದ ಒಳಗಿರತಕ್ಕಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ ಇದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಆಧಾರ್ ಕಾರ್ಡ್ ಬೇಕು, ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕು, ಇನ್ನು ಮೊಬೈಲ್ ಸಂಖ್ಯೆ ಬೇಕು. ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು. ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಅಕೌಂಟ್ಗೆ ದುಡ್ಡು ಬರಬೇಕಲ್ವಾ, ಹೊಸದೊಂದು ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಇನ್ನು ವೋಟರ್ ಐಡಿ ಬೇಕಾಗತ್ತೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇರಬೇಕು, ಅದು BPL ಹಾಗೂ APL ರೇಷನ್ ಕಾರ್ಡ್ ಇದ್ರು ಸಹಿತ ನಡೆಯುತ್ತೆ. APL ಇದ್ರೆ ಈಗ ಬಹಳಷ್ಟು ಜನ ಸರ್ಕಾರಿ ನೌಕರಸ್ಥರು ಹೊಂದಿರ್ತಾರೆ, ಅವರಿಗೆ ಯೋಜನೆ ಸೀಮಿತ ಅಲ್ಲ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಗೌರ್ಮೆಂಟ್ ಜಾಬ್ ಇದ್ದವರಿಗಿದು ಯೋಜನೆ ಲಭ್ಯವಿರುವುದಿಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಇನ್ನು BPL ಇದ್ದಂತವರಿಗೆ ಹೆಚ್ಚಾಗಿ ಈಗ ಆದ್ಯತೆಯನ್ನ ಕೊಡುವಂತದ್ದು ಸರ್ಕಾರ, ನಿಮಗೆ ಗೊತ್ತಿದೆ. BPL ರೇಷನ್ ಕಾರ್ಡ್ ಅತಿ ಸಣ್ಣ ವ್ಯಾಪಾರಸ್ಥರು ಅಲ್ಲಿ ಇರ್ತಾರೆ. ಹೆಚ್ಚಾಗಿ ಬಡ ವ್ಯಕ್ತಿಗಳು ಕೂಡ BPL ರೇಷನ್ ಕಾರ್ಡ್ ಅವರು ಇರ್ತಾರೆ, ಅಂದ್ರೆ ಬಿಲೋ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರಿಗೆ ಈ ಯೋಜನೆ ಸಿಗತ್ತೆ. ಇನ್ನು ಈ ಯೋಜನೆಗೆ ಹೆಸರು ಈ ಶ್ರಮ ಕಾರ್ಡ್ ಅಂತ ಕರಿತೀವಿ ನಾವು. ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರಲ್ಲದೆ ಇರಬಹುದು. ಈ ಶ್ರಮ ಕಾರ್ಡ್ ನಲ್ಲಿ, ಈ ಶ್ರಮ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ಕೂಡ 6,000 ಒಂದೇ ಮನೆಯಲ್ಲಿ ಪಡ್ಕೊಳ್ಬಹುದು. ಹಾಗಾದ್ರೆ ಈ ಯೋಜನೆಗೆ ಡೈರೆಕ್ಟ್ ಆಗಿ ನಾವು ಅಪ್ಲಿಕೇಶನ್ ಹಾಕಿದ್ರೆ ದುಡ್ಡೇ ಬಂದ್ಬಿಡತ್ತಾ? ಇಲ್ಲ ಸ್ನೇಹಿತರೆ, ಇದರದೇ ಆದಂತಹ ಸಾಕಷ್ಟು ಪ್ರೊಸೆಸರ್ ಇದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕ್ತೀರಾ, ಓಕೆ, ಅಕೌಂಟ್ ಅನ್ನ ಓಪನ್ ಮಾಡಿರ್ತೀರಿ, ಡಾಕ್ಯುಮೆಂಟ್ಸ್ ಹಚ್ತೀರಿ, ಎಲ್ಲವೂ ಕೂಡ ರೆಡಿ ಆಗುತ್ತೆ. ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ತೆಗಿರಿ. ಇನ್ನು ಈ ಯೋಜನೆಗೆ ನೀವು ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ತುಂಬಬೇಕು. ನೀವು 1,000 ತುಂಬಿ ಅಥವಾ 2,000 ಅಥವಾ 3,000 ಇಷ್ಟು ತುಂಬಿ ಅಂತ ನಾನು ಹೇಳ್ತಾ ಇಲ್ಲ. ಕೇವಲ 55 ರೂಪಾಯಿ ಹಿಡ್ಕೊಂಡು ಮೇಲ್ಗಡೆ, ಹೌದು, ನೀವು ತಿಂಗಳಿಗೆ 55 ರೂಪಾಯಿ ತುಂಬಿದ್ರು ನಡೆಯುತ್ತೆ. ಈಗ ಎಷ್ಟೋ ಜನ ತಿಂದು ಗುಟಕ ತಿಂದು ಉಳ್ತಾ ಇರ್ತೀರಿ, ಎಷ್ಟೋ ಜನ ಹಾಗೆ ಖರ್ಚು ಮಾಡ್ತಾ ಇರ್ತೀರಿ. 55 ರೂಪಾಯಿ ತಿಂಗಳಿಗೆ ಬಹಳಷ್ಟು ಆಗುತ್ತಾ? ಖಂಡಿತವಾಗ್ಲೂ ಇಲ್ಲಲ್ಲ. ಸೊ ಹಾಗಾಗಿ 50 ರೂಪಾಯಿ ತುಂಬಿ, 100 ರೂಪಾಯಿ ತುಂಬಿ, 200 ರೂಪಾಯಿ ನಿಮ್ಮ ಹತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದುಡ್ಡನ್ನ ನೀವು ತುಂಬಬಹುದು. ಈ ಯೋಜನೆಯಲ್ಲಿ ನೀವು ಆ ದುಡ್ಡನ್ನ ತುಂಬ್ತಾ ಇದು 60 ವರ್ಷದವರೆಗೂ ಕೂಡ ನೀವು ಹೀಗೆ ಹೋಗುತ್ತೆ. 60 ವರ್ಷ ಆದ ಮೇಲೆ ನಿಮಗೆ ಏನಾಗುತ್ತೆ, ಈ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಹೌದು, ಇದೊಂದು ಪಿಂಚಣಿ ತರ ಅಂತಾನೂ ಕೂಡ ತಿಳ್ಕೊಳ್ಬಹುದು. ಆದ್ರೆ ಪಿಂಚಣಿ ಅಲ್ಲ, ಇದಕ್ಕೆ ಈ ಶ್ರಮ ಕಾರ್ಡ್ ಅಂತ ನಾವು ಕರಿತೀವಿ. ಈ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನೀವು ಪ್ರತಿ ತಿಂಗಳು ಇಂತಿಷ್ಟ ಅಂತ ಹೇಳ್ಬಿಟ್ಟು ತುಂಬ್ತಾ ಹೋದ್ರೆ, ಈಗ 110 ರೂಪಾಯಿ ತುಂಬಬಹುದು. ಈಗ ನೀವು ಹೇಗೆ 55 ರೂಪಾಯಿ ತುಂಬ್ತಿರೋ, ಕೇಂದ್ರ ಸರ್ಕಾರವು ಕೂಡ 55 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕತ್ತೆ. ಟೋಟಲ್ 110 ರೂಪಾಯಿ ಆಯ್ತು. ಆದ್ರೆ ನೀವು ಅದನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ವಯಸ್ಸಾದ ಮೇಲೆನೆ ಬರುವುದು. ನೀವು 200 ರೂಪಾಯಿ ತುಂಬ್ತೀರಾ,
ಕೇಂದ್ರದಿಂದನೂ ಕೂಡ 200 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ. 400 ರೂಪಾಯಿ ಆಯ್ತು. ಅದು ವಯಸ್ಸಾದ್ಮೇಲೆ ಬರುವುದು, ಈಗ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ನೀವು ಹೇಗೆ ಎಷ್ಟು ತುಂಬುತ್ತಾ ಹೋಗ್ತಿರೋ ಅಷ್ಟು ಕೇಂದ್ರ ಸರ್ಕಾರದಿಂದನೂ ಕೂಡ ಅಕೌಂಟ್ಗೆ ಜಮಾ ಆಗ್ತಾ ಬರುತ್ತೆ ಈ ಶ್ರಮ ಕಾರ್ಡ್ನಲ್ಲಿ. ಇದು ವಯಸ್ಸಾದ ಮೇಲೆ ನೀವು ಪಡ್ಕೊಳ್ಬಹುದು. ಓಕೆನಾ? ಇದರ ಬಗ್ಗೆ ನನಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಲು ಗ್ರಾಮ 1, ಕರ್ನಾಟಕ 1 ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ, CSC ಸೆಂಟರ್ಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ಈ ಶ್ರಮ ಕಾರ್ಡ್ನ ನೀವು ಏನಂತೀರಿ, 60 ವರ್ಷ ನಾವು ಬದುಕಿರ್ತಿರೋ ಇಲ್ವೋ ಅಂತೀರಿ, ನಾಮಿನಿ ಮಾಡಿ. ಯಾರು ನಾಮಿನಿ ಇರ್ತಾರೆ ಅವ್ರ ಅಕೌಂಟಿಗೆ ಬರುತ್ತೆ. ಮತ್ತೆ ಬಹಳಷ್ಟು ಜನ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀರಿ. ಇದೇನ್ ನಾವು ತುಂಬ್ತಾ ಹೋಗೋದು, 60 ವರ್ಷ ಬಹಳ ದಿನ ಆಗತ್ತೆ, 55 ರೂಪಾಯಿ ಬಹಳ ಅನ್ಸೋದಿಲ್ಲ, ತುಂಬಿಬಿಡಿ. ಮುಂದೆ ಯಾವ ಪರಿಸ್ಥಿತಿ ಬರುತ್ತೋ ಯಾರಿಗ್ ಗೊತ್ತು, ಯಾರ ಸಾವು ಯಾವ ಸಮಯದಲ್ಲಿ ಬರುತ್ತೆ ಯಾರಿಗ್ ಗೊತ್ತು. ಹಾಗಾಗಿ ನಿಮ್ಮ ಪ್ರಯತ್ನ ಮಾಡಬಹುದು. ನೋಡಿ, ನಿಮ್ಮ ಇಷ್ಟ. ಈ ವಿಷಯವನ್ನ ಆದಷ್ಟು ಎಲ್ಲ ಒಂದು ಸಾರ್ವಜನಿಕರಿಗೆ ಮುಟ್ಟಬೇಕು. ಹಾಗಾಗಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ.